ಮಾಡುತ್ತೆ. ಮತ್ತು ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅವೆಲ್ಲರೂ ಕೂಡ ಮುಲಾಜಿಲ್ಲದೆ ತೆಗೆದಾಕಿ ಅಂತ ಹೇಳಿ, ಎಷ್ಟೇ ಪ್ರಭಾವಿಗಳಿರಲಿ ಯಾರೇ ಇರಲಿ ಅದನ್ನು ಒತ್ತುವರಿಯನ್ನು ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈ ಸರಿ ಮಳೆ ಬಂದಾಗಲೂ ಕೂಡ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತೀರಾ ಸರ್, ಬಟ್ ಅಧಿಕಾರಿಗಳು ಯಾಕೋ ನಿರ್ಲಕ್ಷ್ಯ ವಹಿಸ್ತಾರೆ ಸರ್? ಪ್ರತಿ ಸರಿ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತೀರಾ, ಬಟ್ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ. ಇಲ್ಲ, ಈಗ 491 ಮಾಡಿರೋದು ಯಾಕೆ? ಅದು ಹೆಂಗೆ? ಯಾವುದು ಈಗ ಏನಾಯಿತು? ನೀವು ಬಂದಿರೋದು ಅದೇ ಬಂದಿರೋದು ನಮಗೆ ತಾಪತ್ರಯ. BJP ಅವ್ರ ಕಾಲದಲ್ಲಿ ಮಾಡಲಿಲ್ಲ, ಗೊತ್ತಾಯ್ತಾ? ನಾವು ಬಂದಾಗ ಶುರು ಮಾಡಿಸಿದ್ದೆ ನಾನು. ಆಗ್ಲೇ 491 ಕಿಲೋಮೀಟರ್ ಆಯ್ತದ್ದು. ಅದಾದ್ಮೇಲೆ ಆಗಲಿಲ್ಲ, ಈಗ ಮತ್ತೆ ಶುರು ಮಾಡಿಸಿದ್ದೀವಿ. 2 ವರ್ಷ ಆಯ್ತಲ್ಲ ಸರ್, ಸುಮ್ಮನೆ ಇದ್ರಿ ಮತ್ತೆ? 2 ವರ್ಷ ಸುಮ್ಮನೆ ಇದ್ರಿ. ಈಗ 195 ಕಿಲೋಮೀಟರ್ ಕೆಲಸ ನಡೀತಾ ಇರೋದೇ. ನೋಡಪ್ಪ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಅದರ ಅಡಿನಲ್ಲಿ ಕೆಲಸ ಶುರು ಮಾಡಿ ಅಂತ ಹೇಳಿದ್ರು. ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ನಲ್ಲಿ ಒಂದು ಸ್ಟೇಗಿ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರು ಮಾಡಿದರೆ ಆದೇಶ ಇದ್ದರೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದು ಒಂದು. ಎರಡನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಇದು ಎರಡನೇದು. ಸರ್, ಒತ್ತುವರಿ ಎಷ್ಟು ಬಾಕಿ ಇದೆ ಸರ್? ಹಿಂದೆ ನೀವಿದ್ದಾಗ 2018ರಲ್ಲಿ ಕ್ಲಿಯರ್ ಆಗಿತ್ತು, ಮತ್ತೆ ಕೋರ್ಟ್ಗೆ ಹೋದ ನಂತರ ಸ್ಟಾಪ್ ಆಗುತ್ತೆ. ಮತ್ತೆ ಇನ್ನೆಷ್ಟು ಬಾಕಿ ಇದೆ ಸರ್? 18-23 ವರ್ಷ ಆಗಿಲ್ಲ ಸರ್. ಕೆಲವು ಪರ್ಟಿಕ್ಯುಲರ್ ಕೇಸಸ್ ಕೂಡ ಇತ್ತು ಸರ್, ಪ್ರಭಾವಿಗಳ ಅವರ ಆಸ್ಪತ್ರೆಗಳು, ಕಟ್ಟಡಗಳು, ಈ ರೀತಿಯಾಗಿ ಯಾರೇ ಪ್ರಭಾವಿಗಳಿದ್ರು ತೆಗಿಸಾಕ್ತೀವಿ. ಅಡ್ಡ ಬಂದರೆ, ರಾಜಕಾಲುವೆಗಳಿಗೆ ಅಡ್ಡ ಬಂದರೆ, ಒತ್ತುವರಿ ಆಗಿದ್ರೆ ತೆಗಿಸ್ತೀವಿ. ಯಾರು ಆಗಲಿ, ಕಾಂಗ್ರೆಸ್ನವರು, BJP ಅವರು, ಯಾವನವರು. ಆಮೇಲೆ ಲಾಸ್ಟ್ನಲ್ಲಿ ಒಂದು ಈ ಬಾನು ಮುಸ್ತಾಕ್ ಅಂತ ರೈಟರ್ ಇದಾರಲ್ಲ, ಬಾನು ಮುಸ್ತಾಕ್ ಹಾಸನದವರು, ಅವರ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಬಂದಿದೆ. 2025ನೇ ಸಾಲಿಗೆ ಕೊಡ್ತಕ್ಕಂಥ ಬೂಕರ್ ಪ್ರಶಸ್ತಿ ಬಂದಿದೆ. ಇದರಿಂದ ಇಡೀ ಕನ್ನಡ ನಾಡಿನ ಗೌರವವನ್ನು ಹೆಚ್ಚು ಮಾಡಿದೆ. ಹಿಂದೆ 2008ರಲ್ಲಿ ಅರವಿಂದ ಅಡಿಗ ಅವರಿಗೆ ಸಿಕ್ಕಿತ್ತು 2008ರಲ್ಲಿ ದಿ ವೈಟ್ ಟೈಗರ್ ಅನ್ನೋ ಕೃತಿಗೆ. ಅರವಿಂದ ಅಡಿಗ ಅವರ ನಂತರ ಎರಡನೇ ಬೂಕರ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಬಾನು ಮುಸ್ತಾಕ್ ಅವರಿಗೆ 2025. ಇಡೀ ದೇಶದಲ್ಲಿ 5 ಪ್ರಶಸ್ತಿಗಳು ಬಂದಿದ್ದಾವೆ ಇಲ್ಲಿವರೆಗೆ, ಇವರು 6ನೇವರು. ಈ ಬೂಕರ್ ಪ್ರಶಸ್ತಿ ಪ್ರಾರಂಭ ಆದ ಯಾವಾಗ ಅಂತಂದ್ರೆ 1969ನೇ ಇಸ್ವಿ. 1969ನೇ ಇಸ್ವಿನಲ್ಲಿ ಪ್ರಶಸ್ತಿ ಪ್ರಾರಂಭ ಆಯಿತು. ಇಂಥ ಪ್ರಶಸ್ತಿ ಕನ್ನಡ ಭಾಷೆಗೆ ಬಂದಿರತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ವಿಷಯ ಅಂತೇಳಿ ಎಲ್ಲ ಕನ್ನಡಿಗರು, ಕನ್ನಡ ಅಭಿಮಾನಿಗಳು ಖುಷಿ ಪಡ್ತಕ್ಕಂಥ, ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಲಂಕೇಶ್ ಪತ್ರಿಕೆಯಲ್ಲಿ ಬರಹಾಗಾರ್ತಿ. ಹೌದು, ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ರು ಬಾನು ಮುಸ್ತಾಕ್. ಅಭಿನಂದನೆಗಳು ಹೇಳ್ಬಿಡ್ತಾರೆ.
ನೀವು ಎಲ್ಲ ಬಂದಿದ್ರಿ, ನಮ್ಮ ಜೊತೆ ಎಲ್ಲ ಬಂದಿದ್ರಿ. ಕೆಲವರಿಗೆಲ್ಲ ಊಟ ಸಿಕ್ಕಿದೆ, ಕೆಲವ್ರಿಗೆ ಊಟ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಊಟ ಮಾಡಿರೋರಿಗೂ ಧನ್ಯವಾದಗಳು, ಊಟ ಮಾಡದೇ ಇರೋರಿಗೂ ಧನ್ಯವಾದಗಳು. ಈಗ ಮತ್ತೆ ಮಳೆ ಜಾಸ್ತಿ ಆದ್ರೆ ಆಮೇಲೆ ಈ ಇದರಲ್ಲಿ ಇಬ್ಬರು ಸತ್ತೋಗಿದಾರಲ್ಲ, ಅಪ್ಪ ಅಮ್ಮ ಕಾಮತ್ ಮತ್ತು ದಿನೇಶ್, ಯಾವುದು BTM ಲೇಔಟ್ನಲ್ಲಿ ಕಾಮತ್ ಮತ್ತು ದಿನೇಶ್ 63 ವರ್ಷದವರು ಒಬ್ಬರು, ಆಮೇಲೆ 12 ವರ್ಷದವರು ಒಬ್ಬರು. ಈ ವಿದ್ಯುತ್ ಶಕ್ತಿ ಇದರಿಂದ ಸತ್ತೋಗಿದ್ದಾರೆ. ಅವ್ರಿಗೆ ಕಾರ್ಪೊರೇಷನ್ನಿಂದ 5 ಲಕ್ಷ ರೂಪಾಯಿ ಕೊಟ್ಟಿದೆ. ನಾನು ಇವತ್ತು ನಮ್ಮ ಜೊತೆ ಜಾರ್ಜ್ ಬಂದಿದ್ರಲ್ಲ, ನೀವು KEB ಅವರು ಬೆಸ್ಕಾಮಿಂದ 5 ಲಕ್ಷ ಕೊಡಿ ಅಂತ ಹೇಳಿದ್ರು. ನೋಡಪ್ಪ, ಕೊಡಿ. ಯಾವಾಗ ಅವ್ರಿಗೂ 5 ಲಕ್ಷ ಕೊಡ್ತೀವಿ. ಸರ್ ಈಗ ಆಮೇಲೆ ಬಾನು ಮುಸ್ತಾಕ್ ಅವರಿಗೆ 7 ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದನೆಗಳು. ಸರ್, ಇದು ಹೋಮ್ ಮಿನಿಸ್ಟರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಇದಾಗಲಿ ಆಗಿದೆ ಸರ್. ಪರಮೇಶ್ವರ್ ಈಗ ನನಗೆ ಪೂರ್ಣ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ. ನಿನ್ನೆ ತಾನೇ ನಾವು ಸುಮಾರು 1,11,111 ಜನರಿಗೆ, ಬಡವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ತಾಂಡಗಳಲ್ಲಿ ವಾಸ ಮಾಡೋರು, ಹಟ್ಟಿಗಳಲ್ಲಿ ವಾಸ ಮಾಡೋರು, ಮಜರೆಗಳಲ್ಲಿ ವಾಸ ಮಾಡೋರು, ಆಡಿಗಳಲ್ಲಿ ವಾಸ ಮಾಡೋರು, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಈಗ ಈ ಇನ್ಸ್ಟಿಟ್ಯೂಷನ್ನು ಪ್ರಾರಂಭ ಆಗಿ ಭಾಳ ವರ್ಷ ಆಯಿತು. ಇದನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.